ಸರ್, ಇವತ್ತು ಅದೇ ಈಗ ಶಾಶ್ವತ ಹಿಂದುಳಿದ ಆಯೋಗದಿಂದ ಮತ್ತೆ ಮರು ಸಮೀಕ್ಷೆಗೆ ನಿರ್ಧಾರ ಆಗಿದೆ. ಸರ್, ಈಗ ಇದು ಮರು ಸಮೀಕ್ಷೆ ಅನ್ನೋದಕ್ಕಿಂತ ಕಾಂತರಾಜ್ ವರದಿ 10 ವರ್ಷ ಆಗಿರೋದ್ರಿಂದ 10 ವರ್ಷದ ಆಗಿರೋದಕ್ಕೆ ಕಾರಣವಾಗಿ ಇವತ್ತ ನಾವು ಮಧುಸೂದನ್ ನಾಯಕ್ ಅವರ ವರದಿಯನ್ನ ಇವತ್ತ ಪ್ರಾರಂಭ ಮಾಡಿದ್ವಿ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ನೇ ತಾರೀಕಿನವರೆಗೂ ಸಮೀಕ್ಷೆ ನಡೀತಾ ಇದೆ. ಈ ಸಮೀಕ್ಷೆ ಒಳಗೆ ಎಲ್ಲರೂ ಪಾಲ್ಗೊಳ್ಳಿ ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಇವತ್ತು 60 ಪ್ರಶ್ನೆಗಳ ಜೊತೆಗೆ 60 ಕಾಲಂಗಳ ಜೊತೆಗೆ ಮತ್ತು ಹೊಸ ಒಂದು ಏನಂದ್ರೆ RR ನಂಬರ್, ವಿದ್ಯುತ್ ಸಂಖ್ಯೆಯಲ್ಲಿರುವಂತಹ RR ನಂಬರ್ದು ಅದು ಎಲ್ಲಾ ಮನೆಗೂ ಹೋಗಿದೆ. ಕೆಲವೊಂದಿಷ್ಟು ಮನೆಗೆ ಹೋಗಲಾರ್ದಕ್ಕೂ ಬೇರೆ ಒಂದು ಇದನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ವೆಬ್ಸೈಟ್ ಮಾಡಿದ್ದೀವಿ ಮತ್ತು ಅದರ ಜೊತೆಗೆ ನೀವು ನೇರವಾಗಿ ಫೋನ್ ನಂಬರ್ ಕೊಟ್ಟಿದ್ದೀವಿ. ಆ ಫೋನ್ ನಂಬರ್ ಮುಖಾಂತರ ಫೋನ್ ಮಾಡಿದ್ರೆ ಅದರ ಪೂರ್ಣ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಗ್ಯಾರಂಟಿಗಳ ಬಗ್ಗೆ ಕೇಳಲಾಗಿದೆ. ತಪ್ಪೇನಿದೆ? ಗ್ಯಾರಂಟಿಗಳಿಗೆ ಯಾರ್ಯಾರಿಗೆ ಮುಟ್ಟಿದೆ, ಅದರಿಂದ ಏನು ಉಪಯೋಗ ಆಗಿದೆ, ರಾಜ್ಯದೊಳಗೆ ಆ ಗ್ಯಾರಂಟಿ ಮುಖಾಂತರ ಯಾರ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅನ್ನೋದು ಮಾಹಿತಿ ತಗೊಂಡು ಅನ್ನೋ ದೃಷ್ಟಿಕೋನನೂ ಇದೆ. ಮಾನದಂಡ ಅನ್ನೋದಕ್ಕಿಂತನೂ ಇದು ಮಾಡ್ತಾ ಇರೋದು ಸರ್ಕಾರದ ಯೋಜನೆಗಳು ಮುಟ್ಟಿದಾವೆ ಮತ್ತು ಸರ್ಕಾರ ಯೋಜನೆಗಳನ್ನು ಪಡೆದಿದ್ದಾರೆ. ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಪ್ರಶ್ನೆನೇ ಬರೋದಿಲ್ಲ ಅದಂತ. ಸರ್, ಇದು ಸೆಂಟ್ರಲ್ ಗವರ್ಮೆಂಟ್ ಮಾಡಿದಂತದ್ದು ವ್ಯವಸ್ಥೆ. ಅದನ್ನ ಕಾಲಂನ ಮೇಲೆ ಇದನ್ನ ಆ ಒಂದು ಕೇಂದ್ರ ಸರ್ಕಾರ ಕೊಟ್ಟಂತದ್ದನ್ನು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಏನ್ ಮಾಡ್ಬೇಕನ್ನೋದು ನಿರ್ಧಾರ ಆಗುತ್ತೆ. ಸರ್, ಈಗ BPL ಕಾರ್ಡ್ ರದ್ದು ಮಾಡಬೇಕು. ಅದು ಏನ್ ಮಾನದಂಡಗಳದೋ ಆ ಮಾನದಂಡಗಳ ಮೇಲೆ ಕೆಲಸವನ್ನು ಮಾಡ್ತಾರೆ. ಹೌದು ಸರ್. ಈಗ ಅದನ್ನ ಘೋಷಣೆ ಆಗ್ಬಿಟ್ಟಿದೆ, ಅಧಿಕೃತನ ಘೋಷಣೆ ಆಗಿದೆ. ಅದನ್ನ ಯಾವಾಗ ಆಗುತ್ತೆ ಅನ್ನೋದು ಮುಖ್ಯಮಂತ್ರಿಗಳಿಗೆ ನಾವು ನವೆಂಬರ್ ಅಂತ ಇಟ್ಕೊಂಡಿದ್ವಿ ಸರ್. ಅದೇ ಅವರು ಹುಟ್ಟಿದ ಹಬ್ಬದ ಇದಕ್ಕೆ ಪ್ರಯುಕ್ತವಾಗಿ ಕೇಳ್ತಾ ಇದ್ದಾರೆ. ಬಟ್ ಅದರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಕುಂತು ಚರ್ಚೆ ಮಾಡಿ ನಿರ್ಧಾರವನ್ನು ಡೇಟ್ ಅನ್ನು ಪ್ರಕಟಣೆ ಮಾಡ್ತೀವಿ. ಬಟ್ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಅದಕ್ಕೆ ಆ ಇಲಾಖೆಯನ್ನು ನಿರ್ವಹಿಸಲು ಮುಖ್ಯಮಂತ್ರಿಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.